ಹಾಯ್ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಆಸೆ ಧಾರಾವಾಹಿ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೂರ್ಯ ಮತ್ತು ಮೀನನ್ನು ಶಾಂತಿ ತಳ್ಳಿಬಿಟ್ಟು ನಿಮ್ಮಿಬ್ಬರಿಗೂ ಈ ಮನೆಯಲ್ಲಿ ಜಾಗ ಇಲ್ಲ, ಈಗಿಂದೀಗಲೇ ಹೊರಡಿ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ರಂಗನಾಥ್ ಬಂದುಬಿಟ್ಟು ಶಾಂತಿ ಏನೇ ಇದು ಅಂತ ಅಂದಾಗ, ನಿಮ್ಮ ಮಗಂಗೂ ನೀವು ತಂದಿರೋ ಸೊಸೆಗೂ ಮನೆ ಬಿಟ್ಟು ಈಗಲೇ ಹೋಗೋದಕ್ಕೆ ಹೇಳಿ, ಇಲ್ಲಾಂದರೆ ಈ ಮನೆಯಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ನನಗೆ ಅಂತ ಹೇಳ್ತಾಳೆ. ರಂಗನಾಥ್ ಯಾಕೆ ಇವ್ನು ಮನೆ ಬಿಟ್ಟು ಹೋಗ್ಬೇಕು ಅಂತ ಅಂದಾಗ, ಶಾಂತಿ ಊರಿಂದ ತಾನೇ ರವಿ ಶ್ರುತಿ ಮನೆ ಬಿಟ್ಟು ಹೋಗಿದ್ದು, ಅದಕ್ಕೆ ರಂಗನಾಥ್ ಬೆರಳಲ್ಲಿ ಗಾಯ ಆಗಿದೆ ಅಂತ ಕೈನೇ ಮುರ್ಕೊಳಕ್ಕಾಗುತ್ತೇನೆ ಅಂತ ಅಂದಾಗ, ಅಯ್ಯೋ ಈ ಶುಭಾಷಿತ ಕೇಳಿ ಕೇಳಿ ನನಗೆ ಸಾಕಾಗೋಗಿದೆ ಅಂತ ಶಾಂತಿ ಹೇಳ್ತಾಳೆ. ರಂಗನಾಥ್ ನಿನ್ನಂಥ ತಲೆ ಹರಟೆ ಮಾತು ಕೇಳಿ ಕೇಳಿ ಮೊನ್ನೆ ಸರ್ವನಾಶ ಆಗೋಯ್ತು ಅಂತ ಅಂತಾನೆ. ಹಾಳಾದವಳೆ ಏನು ಬಂದಿದೆ ನಿನಗೆ, ಒಬ್ಬ ಮನೆ ಬಿಟ್ಟು ಹೋಗಿದ್ದಾನೆ ಅಂತ ಆ ನೋದಲ್ಲಿ ನಾವಿದ್ದೀವಿ, ಇನ್ನೊಬ್ಬ ಮಗನ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದೆಯಲ್ಲೇ. ಬಂಗಾರದ ಮೊಟ್ಟೆನೂ ಒಳಸೋಗಿರೋ ಆಮ್ಲೆಟ್ನು ಒಂದೇ ಅಂತ ಮಾಡಬೇಡಿ. ರವಿ ಬಂಗಾರ ಇದ್ದಂಗೆ, ಇವನ್ ಥರ ಕೊಳಕು ಮಂಡಲ, ಇವನಿರೋ ಜಾಗದಲ್ಲಿ ನಗು ಸುಖ ಸಂತೋಷ ಯಾವುದೂ ಇರಲ್ಲ. ಮೊದಲು ಇವನನ್ನ ಮನೆ ಬಿಟ್ಟು ಆಚೆ ಕಳಿಸಿ ಅಂತ ಶಾಂತಿ ಅಂದಾಗ, ರಂಗನಾಥ್ ಒಂದು 10 ನಿಮಿಷ ಸುಮ್ಮನೆ ಇರೆ ಅಂತ ಅಂತಾನೆ. ಅದಕ್ಕೆ ಶಾಂತಿ ರೀ ಅಂದಾಗ, ಏಯ್ ಸುಮ್ಮನೆ ಇರೆ ಅಂತ ಅಂತಾನೆ. ರಂಗನಾಥ್, ಸೂರ್ಯ ನಿನ್ನ ತಾಳ್ಮೆಗೆ ನನ್ನ ಪ್ರಶಂಸೆ ಇದೆಯಪ್ಪ ಅಂತ ಅಂದಾಗ, ಶಾಂತಿ ಇದ್ದಳು, ಕೊಟ್ಬಿಟ್ರಲ್ಲ ಪದ್ಮವಿಭೂಷಣನ ಅಂತ ಅಂದಾಗ, ಸುಮ್ಮನೆ ಇರೆ ಅಂತ ರಂಗನಾಥ್ ಅಂದ್ಬಿಟ್ಟು, ನೋಡ್ಕಂದ ನಿನ್ನ ತಾಳ್ಮೆನ ನಾನು ಮೆಚ್ಕೊಂಡ್ರು, ನೀನು ಅವ್ರ ಮೇಲೆ ಕೈ ಮಾಡಿದ್ದನ್ನ ನಾನು ಒಪ್ಪಲ್ಲಪ್ಪ ಅಂತ ರಂಗನಾಥ್ ಅಂದಾಗ, ಸೂರ್ಯ ಇದ್ದನು, ನನಗೆ ವಿಷ್ಣುವಿನ ತಾಳ್ಮೆ ಇದೆ, ಆದರೆ ನರಸಿಂಹನ ಕೋಪ ಮರೆಯೋ ಅಂತಾನಲ್ಲ ಅಂತ ಅಂತಾನೆ. ಅಷ್ಟೊತ್ತಿಗೆ ಮನೋಜ್ ಇದ್ದನು, ಓ ಸಾಕು ಸುಮ್ಮನಿರೋ, ನಿನಗೆ ಅವ್ರ ಮೇಲೆ ಹಳೆ ದ್ವೇಷ ಇತ್ತು ಅದಕ್ಕೆ ಹೊಡೆದೆ ಅಂತ ಅಂತಾನೆ. ಅದಕ್ಕೆ ಸೂರ್ಯ ಇದ್ದನು, ನಿನ್ನ ಮೇಲೂ ಅವ್ರಿಗಿಂತ ಜಾಸ್ತಿ ಹಳೆ ದ್ವೇಷ ಇದೆ, ಕೋಪ ಇದೆ, ಹಂಗಂತ ಸಿಕ್ಕಿದ ಕಡೆ ಎಲ್ಲ ನಿನಗೆ ವಾಂಚತಿನ ಅಂತ ಅಂತಾನೆ. ಅದಕ್ಕೆ ರೋಹಿಣಿ, ಏಯ್ ಸೂರ್ಯ ಅಂತ ಅಂದಾಗ, ಮೀನಾ ಇದ್ದಳು, ರೋಹಿಣಿ ಅಂತ ಜೋರಾಗಿ ಕೂಗ್ತಾಳೆ. ಅದಕ್ಕೆ ನನ್ನ ಗಂಡ ಹೊಡಿತೀನಿ ಅನ್ನೋದು ಸರಿನಾ ಅಂತ ರೋಹಿಣಿ ಅಂದಾಗ, ಹೊಡಿತಿಲ್ಲ ಅಂತಾನೆ ಹೇಳಿದ್ದು ಅಂತ ಹೇಳ್ತಾಳೆ ಮೀನಾ. ಶಾಂತಿ, ಏಯ್ ಅವಳ ಹತ್ರ ಏನೇ ಜೋರು ಮಾತು ನಿಂದು, ಅವರಿಬ್ರನ್ನ ಮನೆಗೆ ಕರ್ಕೊಬರೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ, ನಿನ್ನಿಂದ ಓಡೋದ್ರವರು ಅಂತ ಶಾಂತಿ ಅಂದಾಗ, ನನ್ನಿಂದನ ಅತ್ತೆ, ನಾನೇ ಅವರಿಬ್ರನ್ನ ಮನೆಗೆ ಕರ್ಕೊಂಬಂದಿದ್ದು, ಅಂಥದ್ರಲ್ಲಿ ನಾನು ಯಾಕೆ ಅವರು ನೋಡಿಸ್ಲಿ ಮನೆಯಿಂದ ಅಂತ ಅಂತಾಳೆ. ಶ್ರೀಮಂತಿಕೆ ಎಲ್ಲ ನಿನ್ನ ಕಣ್ಣು ಕುಗ್ತಿದೆ ಕಣೆ ಕುಕ್ಕೆ ಮೀನಾ ಅಂತ ಅಂದಾಗ, ಶಾಂತಿ ನಾನು ಮಾತಾಡ್ತಾ ಇದ್ದೀನಿ ತಾನೇ ಅಂತ ರಂಗನಾಥ್ ಅಂದ್ಬಿಟ್ಟು, ಇಟ್ಕೆ ಮೇಲೆ ಇಟ್ಕೆ ಅದು ಇದು ಅಂತ ಜೋರಾಗಿ ಮನೆ ಮರ್ಯಾದೆ ಮಾನ ಅಂದ್ಕೊಂಡು ಇಷ್ಟೊತ್ತು ಮಾತಾಡ್ಬಿಟ್ಟು ಕಿರ್ಚ್ತಾ ಇದೆಯಲ್ಲೇ ಅಂತ ಅಂತಾನೆ. ಇನ್ನೊಬ್ಬ ಮಗನ ಮನೆಯಿಂದ ಆಚೆ ಹಾಕೋಕೆ ಹೋಗಿ ನೋಡ್ತಾ ಇದೆಯಲ್ಲೇ ಅಂತ ರಂಗನಾಥ್ ಅಂದಾಗ, ಶಾಂತಿ ಇದ್ದೋಳು, ಇವನು ಹೋದ್ರೆ ನೆಮ್ಮದಿನೂ ಉಳಿಯುತ್ತೆ, ಸಂತೋಷನೂ ಉಳಿಯುತ್ತೆ, ಒಂದು ಇಡೀ ಅಕ್ಕಿನೂ ಉಳಿಯುತ್ತೆ ಅಂತ ಶಾಂತಿ ಹೇಳ್ತಾಳೆ. ನೋಡಿ ಮರ್ಯಾದೆಯಾಗಿ ಒಂದೊಂದು ಮನೆ ಬಿಟ್ಟು ಹೋಗೋಕೆ ಹೇಳಿ, ಇಲ್ಲಾಂದರೆ ಮನೆಯಲ್ಲಿ ನಾನಿರಲ್ಲ ಅಂತ ಶಾಂತಿ ಹೇಳಿದಾಗ, ಸೂರ್ಯ ಇದ್ದನು, ಓ ಹೌದಾ ಸಕ್ರೆ, ಉಳ್ಕೊಳ್ಳೋದಕ್ಕೆ ಎಲ್ಲಾದರೂ ನೀನೇ ವ್ಯವಸ್ಥೆ ಮಾಡ್ಕೊಂಡಿದೆಯೋ ಇಲ್ಲ ಅದನ್ನು ನಾನೇ ಮಾಡ್ಕೊಡ್ಬೇಕಾ ಅಂತ ಸೂರ್ಯ ಹೇಳ್ತಾನೆ. ಅದನ್ನು ಕೇಳಿಬಿಟ್ಟು ಎಲ್ಲರೂ ಆಶ್ಚರ್ಯವಾಗಿ ನೋಡಬೇಕಾದ್ರೆ, ಹೆದರ್ಕೋಬೇಡ ಮಗ ತಾಯಿನ ಮನೆ ಬಿಟ್ಟು ಕಳಿಸ್ತಾ ಅಂತ ಅಂದ್ಕೊಬೇಡ, ನಾನೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು, ಮೀನಾ ಹೋಗಿ ಬಟ್ಟೆ ಪ್ಯಾಕ್ ಮಾಡ್ಕೊಳಮ್ಮ ಅಂತ ಸೂರ್ಯ ಮೀನಂಗೆ ಹೇಳ್ದಾಗ, ರಂಗನಾಥ್, ಅವಳೇನೋ ಹೇಳ್ತಾಳೆ ಅಂತ ನೀನು ಅಂತ ಅಂದಾಗ, ಹೇಳಿದ್ರಲ್ಲ ಅಪ್ಪ ಅಕ್ಕಿ ಉಳಿಯುತ್ತೆ ಅಂತ, ಬೇಯಿಸ್ಕೊಳ್ಳಿ ಬಿಡು ಅಂತ ಅಂತಾನೆ. ಹಾಗೆ ನಮ್ಮ ಬಟ್ಟೆ ಮಾತ್ರ ಅಲ್ಲ ಅಪ್ಪನ ಬಟ್ಟೆನೂ ಪ್ಯಾಕ್ ಮಾಡ್ಕೊ, ಅಪ್ಪನೂ ಕೂಡ ನನ್ನ ಜೊತೆ ಬರ್ತಿದ್ದಾರೆ ಅಂತ ಸೂರ್ಯ ಹೇಳ್ತಾನೆ. ಶಾಂತಿ, ಇವ್ರ್ಯಾಕೆ ನಿನ್ನ ಜೊತೆ ಬರಬೇಕು ಅಂತ ಅಂದಾಗ, ನಿಮ್ಮಪ್ಪ ನಿನಗೆ ಕೊಟ್ಟಿರೋ ಮನೆಯಲ್ಲಿ ನೀನಿರೋ, ನಮ್ಮಪ್ಪನ ನಾನು ಕರ್ಕೊಂಡು ಹೋಗ್ತೀನಿ, ನಮ್ಮಪ್ಪ ನನಗೆ ಸ್ವಂತ ಅಂತ ಅಂತಾನೆ. ಅಪ್ಪ ನಿಂಗಿಲ್ಲಿ ನೆಮ್ಮದಿ ಸುಖ ಶಾಂತಿ ಯಾವುದೂ ಇರೋಲ್ಲ, ಅಲ್ಲ ಶಾಂತಿ ಇರ್ಬೋದು, ಅದು ನಮಗೆ ಬೇಕಾಗಿಲ್ಲ, ನೀನು ನನ್ನ ಜೊತೆ ಬಾರಪ್ಪ, ನೀನು ರಾಜನ ಥರ ನೋಡ್ಕೊತೀನಿ ಅಂತ ಸೂರ್ಯ ಹೇಳ್ತಾನೆ. ರಂಗನಾಥ್, ನಾನು ಇದನ್ನೇ ಹೇಳಬೇಕು ಅಂತಿದ್ದೆ ಕಣೋ, ಸರಿಯಾಗಿ ಹೇಳಿದ್ಯಾ, ನಡಿ ಹೋಗೋಣ, ನಾನು ನಿನ್ನ ಜೊತೆ ಬರ್ತೀನಿ ಅಂತ ಹೊರಡ್ತಾನೆ. ಅಷ್ಟೊತ್ತಿಗೆ ಶಾಂತಿ ಅಡ್ಡ ಬಂದ್ಬಿಟ್ಟು, ನೀವೆಲ್ಲೂ ಹೋಗೋಂಗಿಲ್ಲ ಅಂತ ಅಂತಾಳೆ. ರಂಗನಾಥ್, ಇನ್ನೂ ಈ ನರಕದಲ್ಲೇ ಇರಬೇಕಾ ಅಂತ ಅಂದಾಗ, ಶಾಂತಿ ಮನೆನ ನರಕ ಅಂತಿದ್ದೀರ ರೀ ಅಂತ ಅಂತಾಳೆ. ರಂಗನಾಥ್, ಹೌದು ನರಕನೇ, ನಿನಗೆ ನೆಮ್ಮದಿ ಬೇಕು, ಮಗನ ಮನೆ ಬಿಟ್ಟು ಕಳಿಸ್ತಿದ್ಯಾ, ನನಗೆ ನೆಮ್ಮದಿ ಬೇಕು, ನನ್ನ ಮಗನ ಜೊತೆ ನಾನು ಹೋಗ್ತಾ ಇದ್ದೀನಿ ಅಂತ ಅಂತಾನೆ. ಅಪ್ಪ ಇದು ಯಾವ ಸೀಮೆ ನ್ಯಾಯನಪ್ಪ ಅಂತ ಮನೋಜ್ ಅಂದಾಗ, ಸೀಮೆ ನ್ಯಾಯ ಅಲ್ಲ ಕಣಪ್ಪ, ಸೀಮೆ ಬದನೆಕಾಯಿ ನ್ಯಾಯ ಅಂತ ರಂಗನಾಥ್ ಹೇಳ್ತಾನೆ. ಇದಕ್ಕೆ ಇಂಡಿಯನ್ ಪೀನಲ್ ಕೋಡ್ ಅಂತ ಏನೂ ಇರೋದಿಲ್ಲ, ಬರೀ ಎಮೋಷನಲ್ ಕೋಡ್ ಅಂತ ಮಾತ್ರ ಇರೋದು ಅಂತ ರಂಗನಾಥ್ ಹೇಳ್ತಾರೆ. ನಿನ್ನಾಗೆ ತಲೆ ಮೇಲೆ 2 ಕೋಡ್ ಇಟ್ಕೊಂಡಿದ್ದವರಿಗೆ ಇದೆಲ್ಲ ಅರ್ಥ ಆಗಲ್ಲ ಬಿಡು ಅಂತ ರಂಗನಾಥ್ ಹೇಳಿದಾಗ, ಶಾಂತಿ, ನೀವು ಮನೆ ಬಿಟ್ಟು ಹೋಗ್ಬಾರ್ದು ಅಷ್ಟೇ ಅಂತ ಅಂತಾಳೆ. ನೋಡೆ ನಾನು ಸೂರ್ಯನ ಕಡೆನೇ ಇರೋದು, ಸೂರ್ಯನ ಪರವಾಗೇ ಬದುಕೋದು, ನಾನು ಸೂರ್ಯನ ಜೊತೆ ಹೋಗ್ಬಾರ್ದು, ಮನೆ ಬಿಟ್ಟು ಹೋಗ್ಬಾರ್ದು ಅಂತಿದ್ರೆ ಸೂರ್ಯನು ನಮ್ಮ ಜೊತೆ ಇದೇ ಮನೇಲಿ ಇರಬೇಕು ಅಂತ ರಂಗನಾಥ್ ಹೇಳ್ತಾರೆ. ಶಾಂತಿ ಸಿಟ್ಟಲ್ಲಿ ಸೂರ್ಯನ ಕಡೆ ನೋಡ್ಬೇಕಾದ್ರೆ, ಅಪ್ಪವು ಸಕ್ಕರೆ ತುಂಬ ಕೋಪದಲ್ಲಿ ನೋಡ್ತಿದ್ದಾರೆ, ನಾನೀ ಮನೇಲಿರಲ್ಲ ಅಂತ ಹೇಳ್ತಾನೆ. ಅದಕ್ಕೆ ರಂಗನಾಥ್, ಓಕೆ ನೀನಿರಲ್ಲ ಅಂದರೆ ನಾನು ಇರಲ್ಲ, ಹೋಗೋಣ ನಡಿ ಅಂತ ಅಂದಾಗ, ಇರಲಿ ಎಲ್ಲರೂ ಇಲ್ಲೇ ಇರಲಿ, ಎಲ್ಲ ಸೇರ್ಕೊಂಡು ನನ್ನ ಆಟಾಡಿಸ್ತಿದ್ದೀರಾ, ಇದೇ ಮನೇಲಿ ಇವರು ಇರಲಿ, ನಾನು ಇವ್ರನ್ನ ಹೆಂಗೆ ಆಟಾಡಿಸ್ತೀನಿ ನೋಡಿ ಅಂತ ಹೇಳ್ಬಿಟ್ಟು ಶಾಂತಿ ಹೋಗ್ತಾಳೆ.
ರಂಗನಾಥು ಸೂರ್ಯ ಮೀನಾ ನೀವು ಒಳಗೋಗಿ ಅಂತ ಅಂದಾಗ ಮೀನಾ ಒಂದು ನಿಮಿಷ ರೀ ಅತ್ತೆ ನಿಮ್ಗೆ ಇಷ್ಟೊಂದೆಲ್ಲ ಅವಮಾನ ಮಾಡಿ ಬೈದು ಇದು ಮಾಡಿದ್ರು ನೀವು ಇಲ್ಲೇ ಇರಬೇಕು ಅನ್ನೋದು ಯಾವ ರೀತಿ ನ್ಯಾಯ ರೀ ಅಂತ ಅಂತಾಳೆ. ಸೂರ್ಯ ಸ್ಕೂಲು ಅಂದಮೇಲೆ ಒಳ್ಳೆ ಸ್ಟೂಡೆಂಟು ಕೆಟ್ಟ ಸ್ಟೂಡೆಂಟು ಅಂತ ಇರ್ತಾರೆ. ನಾನು ಕೆಟ್ಟ ಸ್ಟೂಡೆಂಟೇ, ಶಿಕ್ಷೆ ಅನುಭವಿಸೋದಕ್ಕೆ ರೆಡಿ ಇದ್ದೀನಿ, ಆದರೆ ಸ್ಕೂಲ್ ಬಿಟ್ಟು ಹೋಗೋದಕ್ಕಲ್ಲ ಅಂತ ಅಂತಾನೆ. ಸಕ್ಕರೆ ನನ್ನನ್ನು ಮಗ ಅಲ್ಲ ಅಂತ ಹೇಳ್ಬೋದು, ಆದರೆ ಸಕ್ಕರೆನ ಯಾವತ್ತೂ ನಾನು ಅಮ್ಮ ಅಲ್ಲ ಅಂತ ಹೇಳಲ್ಲ. ಇನ್ನೊಂದು 10 ವರ್ಷ ಆದಮೇಲೆ ಇವ್ರನ್ನ ಯಾರೂ ನೋಡ್ಕೊಳ್ಳೋರು ಇರೋದಿಲ್ಲ. ನಾವೇನೋ ಹೋಗ್ಬಿಟ್ಟು ಎಲ್ಲ ಮರೆತು ಬದುಕ್ಬೋದು, ಆದರೆ ಇವ್ರನ್ನ ನೋಡ್ಕೊಳ್ಳೋರು ಯಾರು? ಮನೋಜ ಅವನ ಹೆಂಡ್ತಿನ ನೋಡ್ಕೋಬೇಕು, ರವಿ ಅವನ ಹೆಂಡ್ತಿನ ನೋಡ್ಕೋಬೇಕು, ಆದರೆ ಈ ಗಂಡ ಹೆಂಡ್ತಿನ ಯಾರು ನೋಡ್ಕೊತಾರೆ? ಸಾಕ್ತವ್ರು ಬನ್ನ ಹಾಕಿದ್ರು ನಾಯಿ ಬಾಲ ಅಳ್ಳಾಡ್ಸುತ್ತೆ, ಕಲ್ಲು ಹಾಕಿದ್ರು ನಾಯಿ ಬಾಲ ಅಳ್ಳಾಡ್ಸುತ್ತೆ. ನಾನು ಈ ಮನೆ ನಾಯಿನೇ ಅಂತ ಸೂರ್ಯ ಹೇಳಿದಾಗ ರಂಗನಾಥ್ ಯಾಕೋಕಂತ ಈಗೆಲ್ಲ ಮಾತಾಡ್ತೀಯ ಅಂದಾಗ ಸೂರ್ಯ ರಂಗನಾಥ್ನ ತಕ್ಕೊಬಿಟ್ಟು ಈ ಜಾಗ ನನಗೆ ಪ್ರಪಂಚನಪ್ಪ, ಈ ಜಾಗ ಬಿಟ್ಟು ನಾನು ಹೋಗೋದಕ್ಕಾಗಲ್ಲಪ್ಪ ಅಂತ ಅಂತಾನೆ. ಈಗಾಗಲೇ ಒಬ್ಬ ಮಗ ಮನೆ ಬಿಟ್ಟು ಹೋಗಿರೋದ್ರಿಂದ ನಿನ್ನ ಕಣ್ಣಲ್ಲ ನೋವು ಕಾಣಿಸ್ತಿದೆ ಅಪ್ಪ. ನಾನು ನಿನಗೆ ನೋವು ಕೊಡೋದಿಲ್ಲ ಅಪ್ಪ, ಹಂಗಂತ ಸಕ್ಕರೆಗೂ ನಾನು ನೋವು ಮಾಡೋದಿಲ್ಲ ಅಪ್ಪ. ಅಕಸ್ಮಾತಾಗಿ ರವಿ ಬಂದುಬಿಟ್ಟು ನಿಮ್ಮಿಬ್ರು ಚೆನ್ನಾಗಿ ನೋಡ್ಕೊತಾನೆ ಅಂತ ನನಗೇನಾದರೂ ಒಂಚೂರು ನಂಬಿಕೆ ಬಂದ್ರೂ ಆವತ್ತೇ ನಾನು ಮೀನಂಗೆ ಕರ್ಕೊಂಡು ಮನೆ ಬಿಟ್ಟು ಹೋಗ್ತೀನಪ್ಪ ಅಂತ ರಂಗನಾಥ್ಗೆ ಸೂರ್ಯ ಹೇಳ್ತಾನೆ. ನೀನೇ ನನ್ನ ಪ್ರಪಂಚ ಅಪ್ಪ, ನಿನ್ನ ಬಿಟ್ಟು ಬೇರೆ ಏನೂ ಇಲ್ಲ, ನಿನಗಿಂತ ದೊಡ್ಡದು ಯಾವುದೂ ಇಲ್ಲಪ್ಪ ಅಂತ ಹೇಳ್ಬಿಟ್ಟು ಮೀನನ್ನು ಕರ್ಕೊಂಡು ರೂಮ್ಗೆ ಹೋಗ್ತಾನೆ. ಆಮೇಲೆ ಮನೋಜ್ ಮತ್ತು ರೋಹಿಣಿ ಅವರಿಬ್ಬರ ಬಗ್ಗೆನೇ ಬೇರೆ ಕೆಟ್ಟದಾಗಿ ಮಾತಾಡಿಕೊಂಡು ಅಲ್ಲಿಂದ ಹೋಗ್ತಾರೆ. ಈ ಕಡೆ ರವಿ ರೆಸ್ಟೋರೆಂಟಿಗೆ ಬಂದಾಗ ರೆಸ್ಟೋರೆಂಟ್ ಸ್ಟಾಫ್ ಎಲ್ಲ 3 ದಿನ ರಜೆ ಕೇಳಿದ್ದೆ ಯಾಕೋ ಬಂದೆ ಅಂತ ಅಂದಾಗ ಅದು ತಾಳಿ ಶಾಸ್ತ್ರ ಆಗಿರಲಿಲ್ಲ, ಸಂಬಂಧಗಳ ಕೀಳೋ ಶಾಸ್ತ್ರ ಆಗಿತ್ತು ಅಂತ ತುಂಬ ಬೇಜಾರು ಮಾಡ್ಕೊಂಡು ಹೇಳ್ತಾನೆ. ಯಾರೇ ಆದರೂ ಮದುವೆ ಆಗೋಂಗಿದ್ರೆ ಸಂಬಂಧಗಳ ಮೇಲೆ ಸೆಂಟಿಮೆಂಟ್ ಇದ್ದರೆ ಮದುವೆ ಆಗಿಬಿಡ್ರಿ ಅಂತ ಅವ್ನ ಫ್ರೆಂಡ್ಸ್ಗೆಲ್ಲ ಹೇಳ್ತಾ ಇರ್ತಾನೆ. ಈ ಕಡೆ ಪೂಜಾ ರೋಹಿಣಿ ಕಾಲ್ ಮಾಡಿಬಿಟ್ಟು ಏನಮ್ಮ ಲಕ್ಕಿ ಗರ್ಲ್ ಅಂತ ಫೋನಲ್ಲಿ ಮಾತಾಡ್ಕೊಂಡು ಹೇಳ್ತಾ ಇರ್ತಾಳೆ. ಯಾರನ್ನೇ ನೀನು ಅದೃಷ್ಟವಂತೆ ಅಂತ ಕರೆದಿದ್ದು ಅಂತ ರೋಹಿಣಿ ಹೇಳ್ದಾಗ ಪೂಜಾ ನಿನ್ನೆ ಕಣೆ, ನಿನ್ನೆ ನಾವೇನು ಪ್ಲ್ಯಾನ್ ಮಾಡಿದ್ರು ವರ್ಕೌಟ್ ಆಗಲಿಲ್ಲ ಅಂದ್ರೂ ನಿನ್ನ ಕಡೆಗೆ ದೇವರು ಏನೋ ಒಂದು ಮಾಡಿ ನಿನ್ನ ಕಡೆಗೆ ಇದ್ನಲ್ಲ ದೇವರು ಅಂತ ಏನೋ ಒಂದು ಹೇಳ್ತಾಳೆ. ರೋಹಿಣಿ ಆ ವಿಷಯದಲ್ಲಿ ನಾನು ಅದೃಷ್ಟವಂತನೇ ಬಿಡು ಅಂತ ಅಂದಾಗ ಪೂಜಾ ಇದ್ದಳು, ಓ ಅಲ್ಲೋ ಸಮಾಧಾನ ಪಡಬೇಡ, ನಿನಗೆ ಜಸ್ಟ್ ಬ್ರೇಕ್ ಸಿಕ್ಕಿರೋದು, ಛತ್ರಕ್ಕೆ ಬರಲಿಲ್ಲ ನಿಮ್ಮಪ್ಪ ಅಂತ ಕೇಳಿದ್ರೆ ಏನು ಹೇಳ್ತೀಯ ಅಂತ ಅಂದಾಗ ಮತ್ತೆ ಮೆಮೊರಿ ಪವರ್ ಹೇಗಿದೆಯೋ ಏನೋ ಮತ್ತೆ ಹಂಗೆ ಕೇಳಿದ್ರೆ ಏನು ಹೇಳ್ತೀಯ ಅಂತ ಅಂದಾಗ ಮಾತಿನ ಫ್ಲೋನಲ್ಲಿ ಪೂಜಾ ಗುಂಗ್ರಿ ಅಂತ ರೋಹಿಣಿಗೆ ಹೇಳ್ತಾಳೆ. ಏಯ್ ಗುಂಗ್ರಿ ಅಂದರೆ ಚೆನ್ನಾಗಿರಲ್ಲ, ಮತ್ತೆ ಮೇಲಿನ ಸಿಟ್ಟೆಲ್ಲ ನಿನ್ನ ಮೇಲೆ ಹಾಕ್ಬಿಡ್ತೀನಿ ನೋಡು ಅಂತ ಅಂದಾಗ ಹೌದಮ್ಮ, ಯಾರ್ಯಾರೋ ಅಂದರೆ ನಿನಗೆ ಇಷ್ಟ ಆಗುತ್ತೆ, ನಿನ್ನ ಬೆಸ್ಟ್ ಫ್ರೆಂಡ್ ಅಂದರೆ ಇಷ್ಟ ಆಗಲ್ಲ, ಈಗ ಮ್ಯಾಟ್ರು ಗುಂಗ್ರಿ ಅನ್ನೋದಲ್ಲ ನಿಮ್ಮ ಅಪ್ಪಂದು ಅಂತ ಅಂತಾಳೆ. ಟೈಮ್ ಬಂದಾಗ ಏನೋ ಒಂದು ಪ್ಲ್ಯಾನ್ ಮಾಡೋಣ, ನಾನು ಪಾರ್ಲರಲ್ಲಿ ಸಿಗ್ತೀನಲ್ಲ ಅವಾಗ ಮಾತಾಡೋಣ ಬಿಡು ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿ ಎಲ್ಲರೂ ಡೈನಿಂಗ್ ಹಾಲಿಗೆ ಬಂದು ತಿಂಡಿ ತಿಂತಾ ಇರ್ತಾರೆ. ಶಾಂತಿ ತಿಂಡಿ ತಿನ್ನೋದಕ್ಕೆ ಬೇಡ ಅಂತ ಅಂದಾಗ ರಂಗನಾಥ್ ಸಮಾಧಾನ ಮಾಡಿಬಿಟ್ಟು ಅವಳನ್ನು ಕೂಡ ತಿಂಡಿ ತಿನ್ನೋದಕ್ಕೆ ಅಂತ ಕರ್ಕೊಬರ್ತಾನೆ. ಶಾಂತಿ ಡೈನಿಂಗ್ ಟೇಬಲ್ ಮೇಲೂ ಸುಮ್ಮನೆ ಕೂತಿರೋದು ನೋಡಿ ರಂಗನಾಥ್ ಶಾಂತಿ ಊಟ ಮಾಡೇ ಅಂದಾಗ ಊಟ ಮಾಡೋದಕ್ಕೆ ಮನಸ್ಸೆಲ್ಲಿಂದ ಬರಬೇಕು ಅಂತ ಅಂತಾಳೆ. ಅದಕ್ಕೆ ಓ ಪೋಸ್ಟಿಂದ ಬರ್ಬೋದು ಅಂತ ಸೂರ್ಯ ಅಂದಾಗ ಮತ್ತೆ ನೆನ್ಪು ಮಾಡ್ಕೊಂಡು ಪೋಸ್ಟೆಲ್ಲ ಹಳೆ ಕಾಲದ್ದಲ್ವಾ, ಗೂಗಲಲ್ಲೋ ಇನ್ಸ್ಟಾದಲ್ಲೋ ವಾಟ್ಸಪ್ಪಲ್ಲೋ ಬರ್ಬೋದು ಅಂತ ಅಂದಾಗ ರೀ ನಿಮ್ಮ ಮಗನ ಸ್ವಲ್ಪ ಸುಮ್ಮನಿರೋದಕ್ಕೆ ಹೇಳಿ ಅಂತ ಶಾಂತಿ ಕೋಪ ಮಾಡ್ಕೊಂಡು ಹೇಳ್ತಾಳೆ. ರಂಗನಾಥ್ ಸೂರ್ಯ ಮೊದಲೇ ಅವಳು ಬೇಜಾರಲ್ಲಿದ್ದಾಳೆ, ಸುಮ್ಮನೆ ಯಾಕೋ ಅವಳಿಗೆ ತರಲೆ ಮಾಡ್ತೀಯಾ ಅಂತ ಅಂದಾಗ ಕ್ಯಾರೆಕ್ಟ್ರು ಬದಲಾಗಲ್ವಲ್ಲಪ್ಪ ಅಂತ ಸೂರ್ಯ ಹೇಳ್ತಾನೆ. ಅದಕ್ಕೆ ಮನೋಜ್ ಇದ್ದನು, ಲೋ ಸುಮ್ಮನೆ ಇರೋ ಯಾಕೋ ಹಿಂಗೆ ಆಡ್ತೀಯಾ ಅಂತ ಅಂದಾಗ ಶಾಂತಿ ಇದ್ದಳು, ಲೋ ಸುಮ್ಮನೆ ಇರೋ ಯಾಕೋ ಹಿಂಗೆ ನನ್ನ ಹೊಟ್ಟೆ ಉರಿಸ್ತೀಯಾ, ನನಗೆ ಊಟ ಮಾಡಲೋ ಬೇಡೋ ಅಂತ ಸೂರ್ಯಂಗೆ ಹೇಳ್ತಾಳೆ. ಅದಕ್ಕೆ ಸೂರ್ಯ ಇದ್ದನು, ಓ ಸಾರಿ ಸಕ್ಕರೆ, ಈ ಒಂದು ಕೆಲಸ ಮಾಡಿಬಿಡು, ಸಕ್ಕರೆ ಹಾಲು ಅನ್ನ ಊಟ ಮಾಡಿಬಿಡು ಅಂತ ಅದನ್ನೇ ಉಲ್ಟಾ ಪಲ್ಟಾ ಹೇಳಿ ಅವಳಿಗೆ ಬೇಜಾರು ಮಾಡ್ತಾನೆ. ಶಾಂತಿ ಇದ್ದಳು, ಅಯ್ಯೋ ಛತ್ರದಲ್ಲಿ ನೆನ್ನೆ ನನ್ನ ಮರ್ಯಾದೆ ತೆಗ್ದ, ನಾನು ಈಗ ಹೇಗೆ ಬೀಗತಿಗೆ ಮುಖ ತೋರಿಸೋದು, ಸದ್ಯ ರೋಹಿಣಿ ಅವ್ರ ಅಪ್ಪ ಅಲ್ಲಿಗೆ ಬರಲಿಲ್ಲ ಅಂತ ಅಂದಾಗ ಎಲ್ರಿಗೂ ರೋಹಿಣಿ ಅವ್ರ ಅಪ್ಪ ನೆನಪಾಗ್ತಾರೆ. ಸೂರ್ಯ ಹೌದು ಅದು ಸರಿ, ಎಲ್ಲಿ ಪೌಡ್ರು ನಿಮ್ಮ ಅಪ್ಪಯ್ಯ ಅಟೆಂಡೆನ್ಸೇ ಹಾಕಲಿಲ್ಲ ಅಂತ ಅಂದಾಗ ರೋಹಿಣಿ ಗಾಬರಿಯಿಂದ ಅವಳ ಕಡೆ ನೋಡ್ತಾಳೆ. ಅದಕ್ಕೆ ಏನು ಪಂಜರ ಕಲ್ಪನನ ಥರ ನೋಡ್ತಾ ಇದ್ದೀರಾ ಅಂತ ಕೇಳ್ತಾನೆ. ಶಾಂತಿ ಇನ್ನೇನು ಮಾಡ್ತಾಳೋ, ಹೌದು ಎಲ್ಲೇ ನಿಮ್ಮಪ್ಪ ರೋಹಿಣಿ ಬರ್ತಾರೆ ಅಂತಲೇ ಇದೆಯಲ್ಲ ಅಂತ ಅಂತಾಳೆ. ಅದಕ್ಕೆ ಮನೋಜ್ ಇದ್ದನು, ಹೌದು ಮಾವನ ನೋಡೋ ಆಸೆ ನನಗಿದೆ, ಎಳೆಯನ್ ನೋಡೋ ಆಸೆ ಅವ್ರಿಗಿಲ್ವಾ ಅಂತ ಕೇಳ್ತಾನೆ. ಶಾಂತಿ ಆಸೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ವಿಷಯ ಮಾತ್ರ ಏನೋ ಇದೆ, ಏ ಗುಂಗ್ರಿ ಸತ್ಯ ಹೇಳ್ಬಿಡೆ ಅಂತ ಹೇಳ್ತಾಳೆ. ಸೂರ್ಯ ಇದೇನಿದು ಹೊಸ ನಾಮಕರಣ, ಪೌಡ್ರಮ್ಮಂಗಿಂತ ಗುಂಗ್ರಿನೇ ಚೆನ್ನಾಗಿದೆಯಲ್ಲ ಅಂತ ಅಂತಾನೆ. ಏಯ್ ನೀನು ಸುಮ್ಮನಿರೋ ಅಂತ ಶಾಂತಿ ಹೇಳ್ಬಿಟ್ಟು ರೋಹಿಣಿಗೆ ನೀನು ನಿಜ ಹೇಳೆ ಅಂತ ಅಂದಾಗ ನೋಡಮ್ಮ ಮೈದಾ ಮೈಗಾಗಲ್ಲ, ಖಾರ ಬಾಯಿಗಾಗಲ್ಲ, ಸುಳ್ಳು ನಮ್ಮ ಸಕ್ಕರೆಗಾಗಲ್ಲ, ಅದೇನಿದೆ ಸತ್ಯ ಹೇಳ್ಬಿಡು ಪೌಡ್ರಮ್ಮ ಅಂತ ಸೂರ್ಯ ಹೇಳ್ತಾನೆ.
ರಂಗನಾಥ್ ಇದ್ದವರು ಶಾಂತಿ ಹೆಣ್ಮಕ್ಳ ಮೇಲೆ ಕೂಗಾಡ್ಬಿಡ ಕಣೆ, ರೋಹಿಣಿ ಯಾಕಮ್ಮ ನಿಮ್ಮಪ್ಪ ಬರಲಿಲ್ಲ ಅಂತ ಅಂದಾಗ ರೋಹಿಣಿ ಅದು ಅಂದ್ಕೊಂಡು ವಾಮಿಟಿಂಗ್ ಬಂದುಬಿಟ್ಟು ಹೊರಗಡೆ ಹೋಗ್ಬಿಟ್ಟು ವಾಮಿಟ್ ಮಾಡಿಕೊಂಡು ಬರ್ತಾಳೆ. ಅಷ್ಟೊತ್ತಿಗೆ ರಂಗನಾಥ್ ಯಾಕಮ್ಮ ರೋಹಿಣಿ ಏನಾಯಿತು ಅಂದಾಗ ಯಾಕೋ ಗೊತ್ತಿಲ್ಲಮ್ಮ ನೆನೆಯಿಂದ ಸ್ವಲ್ಪ ತಲೆ ಸುತ್ತು ವಾಮಿಟಿಂಗ್ ಬರ್ತಿದೆ ಅಂತ ಅಂದಾಗ ಶಾಂತಿ ಖುಷಿಯಿಂದ ಎದ್ದು ಬಂದುಬಿಟ್ಟು ಹೌದೇನಮ್ಮ ಹೌದಾ ಅಂತ ಕೇಳಿಬಿಟ್ಟು ಇದು ಅದೇ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಪಡ್ತಾ ಇರ್ತಾರೆ. ಮೀನಂಗೆ ಸಕ್ಕರೆ ಥರ ಕೇಳಿಬಿಟ್ಟು ರೋಹಿಣಿಗೆ ಮತ್ತು ಮನೋಜಿಗೆ ಸಕ್ಕರೆ ತಿನ್ನಿಸ್ಬಿಟ್ಟು ಮನೋಜಿಗೆ ರೋಹಿಣಿಗೆ ಆಸ್ಪತ್ರೆಗೆ ಕರ್ಕೊಂಡೋಗು ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಈ ಸಂಚಿಕೆ ಮುಗೀತು. ಇದಾಗಿತ್ತು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.